ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಜುಕೇಷನ್ ಫಸ್ಟ್. ನಾನು ರಾಹುಲ್ ದಯಾನ್. PUC ಸೈನ್ಸ್ ಮುಗಿದ ಮೇಲೆ ಬಹುತೇಕರಿಗೆ BE ಮಾಡುವಂಥ ಆಸೆ, ಅದರಲ್ಲೂ ಕೂಡ ಪ್ರತಿಷ್ಠಿತ IIITಯಲ್ಲೇ ಓದಬೇಕು ಅನ್ನೋ ಕನಸು ಕೂಡ ಇರುತ್ತೆ. IIIT ಸಂಸ್ಥೆಯಲ್ಲಿ ಓದಿದ್ರೆ ಏನಾದರೂ ದೊಡ್ಡದಾಗಿ ಸಾಧಿಸಬಹುದು. ಪ್ರತಿಷ್ಠಿತ IIT ಸಂಸ್ಥೆಯಲ್ಲಿ ಓದ್ದವರ ಲೈಫ್ ಆಲ್ಮೋಸ್ಟ್ ಸೆಟಲ್ ಆಗಿದೆ. ಹಾಗಾದರೆ ಈ ರೀತಿಯಾಗಿ ಆಸೆ ಪಡುವಂಥ ವಿದ್ಯಾರ್ಥಿಗಳಿಗೆ ಮುಂದೇನು? ಸೊ ಆ ದಾರಿಯನ್ನು ನಾವು ತೋರಿಸ್ತೀವಿ. ಹಾಗಾದರೆ ಮೊದಲನೇದಾಗಿ IIIT ಅಂದರೆ ಏನು, ಅಡ್ಮಿಷನ್ ಹೇಗಾಗುತ್ತೆ, ಎಕ್ಸಾಮ್ಸ್ ಯಾವಾಗ ನಡೆಯುತ್ತೆ, ಈ ಕುರಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಹೇಳ್ತೀವಿ ನೋಡಿ. PUC ಸೈನ್ಸ್ ಮುಗಿದ ಕೂಡಲೇ ಬಹುತೇಕ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಓದಬೇಕು ಅನ್ನೋ ಕನಸಿರುತ್ತೆ. ಅದಕ್ಕಾಗಿಯೇ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಸೀಟ್ ಬೇಕು ಅಂತ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ಕಾಮನ್. ಇನ್ನು ಈ ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ರ್ಯಾಂಕ್ ಪಡೆದವರು ದೇಶದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಅಂತ ಕರೆಯಲ್ಪಡುವಂಥ IIT, NIT ಮತ್ತು IIITಯಲ್ಲಿ ಅಧ್ಯಯನ ಮಾಡ್ತಾರೆ. ಅದರಲ್ಲೂ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಕೋರ್ಸ್ ಮಾಡಿದವರಿಗೆ ಉತ್ತಮ ಉದ್ಯೋಗ ಅವಕಾಶಗಳಿರ್ತವೆ. ಹಾಗಾಗಿ ಇವುಗಳಿಗೆ ಭಾರಿ ಡಿಮ್ಯಾಂಡ್. ಅನೇಕರು ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ತಾರೆ. ಅದರಲ್ಲೂ ಹೆಚ್ಚಿನವರು ಕಂಪ್ಯೂಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಮಾಡ್ತಾರೆ. ಈ ಕೋರ್ಸ್ಗಳು ಮಾಡೋಕ್ಕೆ ಲಕ್ಷ ಲಕ್ಷ ಫೀಸ್ ಬೇಕು. ಜೊತೆಗೆ IIT, NIT ಮತ್ತು IIITಯಲ್ಲಿ ಇಂಜಿನಿಯರಿಂಗ್ ಸೀಟ್ ಪಡೆಯೋದು ಅಷ್ಟು ಸುಲಭ ಅಲ್ಲ. JEE ಅಂಥ ಕಠಿಣ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡಿಬೇಕು. ಆಗ ಮಾತ್ರನೇ ಇವುಗಳಲ್ಲಿ ಪ್ರವೇಶ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇತ್ತೀಚೆಗಷ್ಟೇ ದೇಶದ ಅಗ್ರಮಾನ್ಯ ಸಂಸ್ಥೆಯಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು NITಯಲ್ಲಿ ಪ್ರವೇಶ ಪಡೆಯೋದು ಹೇಗೆ ಅಂತ ನಾವು ಹೇಳಿದ್ವಿ. ಈಗ IIIT ಸರದಿ. ಹಾಗಾದರೆ ಈ IIITಗೆ ಪ್ರವೇಶ ಪಡೆಯೋದು ಹೇಗೆ, ಎಷ್ಟು IIITಗಳಿದ್ದಾವೆ, IIITಗೆ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ. IIIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರೀತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜಂಟಿ ಸಹಯೋಗದೊಂದಿಗೆ IIITಗಳು ನಡೆಯುತ್ತವೆ. IIT ಮತ್ತು NIT ನಂತರ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಸಂಸ್ಥೆ ಅಂದರೆ ಅದು IIITಗಳು. ಇಲ್ಲಿ ನೀವು ಮಾಹಿತಿ ತಂತ್ರಜ್ಞಾನ ಮತ್ತು ಕಂಪ್ಯೂಟರ್ ವಿಜ್ಞಾನ ಕ್ಷೇತ್ರಗಳ ಬಗ್ಗೆ ಶಿಕ್ಷಣನ ಕಲಿಬಹುದು. JEE ಮೇನ್ಸ್ ಶ್ರೇಣಿ ಆಧಾರದ ಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ ಆ್ಯಂಡ್ ಎಂಟ್ರೆನ್ಸ್ ಕೂಡ ಸಿಗುತ್ತೆ. ಆದರೆ JEEಯಲ್ಲಿ ಕಡಿಮೆ ರ್ಯಾಂಕ್ ಪಡೆದ್ರೂ ಇವುಗಳಲ್ಲಿ ಸೀಟ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಇದು ತುಂಬ ಮುಖ್ಯವಾದಂಥ ವಿಷಯ. ಇಲ್ಲೂ ಸಹ IIT, NIT ಶಿಕ್ಷಣ ಸಂಸ್ಥೆಗಳಲ್ಲಿ ದೊರೆತಂತೆ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ ಡಾಕ್ಟರೇಟ್ ವ್ಯಾಸಂಗಕ್ಕೆ ಅವಕಾಶಗಳಿರ್ತವೆ. ವಾರ್ಷಿಕ ಶುಲ್ಕ 1.5 ಲಕ್ಷದಿಂದ 3 ಲಕ್ಷದವರೆಗೂ ಇರುತ್ತೆ. ಹಾಸ್ಟೆಲ್ ಜೊತೆಗೆ ಮೆಸ್ ಶುಲ್ಕ ಇದೆಲ್ಲವೂ ಸೇರಿ ವರ್ಷಕ್ಕೆ 1.2 ಲಕ್ಷದಿಂದ 2.5 ಲಕ್ಷದವರೆಗೂ ಕೂಡ ಪಾವತಿ ಮಾಡಬೇಕಾಗುತ್ತೆ. ಇನ್ನು ಈ ಲೆಕ್ಕಾಚಾರದ ಮೇಲೆ 4 ವರ್ಷಗಳಲ್ಲಿ ಸುಮಾರು 14 ಲಕ್ಷದವರೆಗೂ ಕೂಡ ಖರ್ಚಾಗುತ್ತೆ ಒಬ್ಬ ವಿದ್ಯಾರ್ಥಿಗೆ. IIT, NIT, IIITಯಲ್ಲಿ ಓದಿದ್ರೆ ಲಕ್ಷಗಳಲ್ಲಿ ಸಂಬಳ ಕೂಡ ಸಿಗುತ್ತೆ. ಯಾವುದೇ ಕಂಪನಿಯಲ್ಲಾದರೂ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು. ವರ್ಷಕ್ಕೆ ಕೋಟಿ ದುಡಿಬಹುದು. ಲೈಫ್ ಅಂತೂ ಸೆಟಲ್ ಆಗೋದು ಗ್ಯಾರಂಟಿ. IIIT ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಹಾಗಿದ್ರೆ ಪ್ರವೇಶ ಹೇಗೆ ಅಂತ ನಾವು ನೋಡೋ ಹಾಗಿದ್ರೆ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲೇ ಎಂಟ್ರೆನ್ಸ್ ಪರೀಕ್ಷೆಗಳು ನಡೆಯಲಿವೆ. ದೇಶ ಮತ್ತು ಹೊರದೇಶದ ಹಲವು ಕೇಂದ್ರಗಳಲ್ಲಿ ಈ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ. ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಬಹು ಆಯ್ಕೆ ಉತ್ತರಗಳನ್ನು ನೀಡಲಾಗುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ಗಳನ್ನ ನೀಡಲಿದ್ದಾರೆ. ಅದರಲ್ಲಿ ಸರಿಯಾದಂಥ ಒಂದು ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು. ಇನ್ನು ತಪ್ಪು ಉತ್ತರಕ್ಕೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ.